ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಶ್ರೀರಾಮನ ಘೋಷವಾಕ್ಯಗಳು ಮೊಳಗಲಿದೆ. ಒಂದಷ್ಟು ಭಜನೆಗಳು ಕೂಡ ನೆರವೇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡದ ಗೀತ ರಚನೆಕಾರ ರಚಿಸಿರುವಂತಹ ಸಾಲು ಮತ್ತು ನಮ್ಮ ಕನ್ನಡದ ಗಾಯಕಿಯೇ ಹಾಡಿರ್ತಕ್ಕಂತಹ ಹಾಡು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಈ ಹಾಡು ಪ್ರಸಾರ ಆಗತ್ತೆ ಅಂತ ಕೆಲ ದಿನಗಳ ಹಿಂದಷ್ಟೇನೆ ವಿಚಾರ ತಿಳಿದಾಗ ಡಾಕ್ಟರ್ ಗಜಾನನ ಶರ್ಮಾ ಅವರು ಸಂತಸವನ್ನು ಹಂಚಿಕೊಂಡಿದ್ರು. ಅವತ್ತೇ ಅಲ್ಲ, ಯಾವತ್ತಾದರೂ ಪ್ರಸಾರ ಆಗಲಿ, ಒಟ್ಟಿನಲ್ಲಿ ಆಗ್ತಾ ಇದೆಯಲ್ಲ ಅನ್ನೋದೇ ನನಗೆ ಒಂದು ರೀತಿಯ ಖುಷಿಯ ವಿಚಾರ ಅಂತ ಅವ್ರು ಹೇಳ್ಕೊಂಡಿದ್ರು. ಈಗ ರಾಮಚಂದ್ರಾಪುರ ಮಠದ ಶಿಷ್ಯ ಡಾಕ್ಟರ್ ಗಜಾನನ ಶರ್ಮಾ ರಚಿಸಿರುವಂತಹ ಹಾಡು ಗಾಯಕಿ ಸುಪ್ರಭಾ ಕೆವಿ ಕಂಠದಲ್ಲಿ ಮೂಡಿ ಬಂದಿದೆ. ಈ ಹಾಡಿಗೆ ಹಲವು ಗಾಯಕಿಯರು ತಮ್ಮದೇ ರೀತಿಯಲ್ಲಿ ಧ್ವನಿಗೂಡಿಸಿದ್ದಾರೆ. ಆದರೆ ಸುಪ್ರಭಾ ಕೆವಿ ಗಾಯನದಲ್ಲಿ ಹೊರಹೊಮ್ಮಿರುವಂತಹ ಈ ಹಾಡು ಭರ್ತಿ 43 ಮಿಲಿಯನ್ ವ್ಯೂಸ್ ಅನ್ನು ಪಡೆದುಕೊಂಡಿದೆ. ಗಾಯಕಿ ಸುಪ್ರಭಾ ಕೆವಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಜೈ ಶ್ರೀರಾಮ್. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಓಕೆ, ಹೇಗನ್ನಿಸ್ತಾ ಇದೆ? ಒಂದು ಕಡೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಖುಷಿ, ಇನ್ನೊಂದು ಕಡೆಯಲ್ಲಿ ನಿಮ್ಮ ಕಂಠದಿಂದ ಮೂಡಿ ಬಂದಿರೋ ಈ ಹಾಡಿನ ಒಂದು ಪ್ರಸಾರ, ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನನ್ನ ಹಾಡು ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇಷ್ಟು ಜನರ ಮನಸ್ಸು ಗೆದ್ದು ಅಯೋಧ್ಯೆ ಮಂದಿರ ತನಕ ಹೋಗಿದೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ. ತುಂಬ ಖುಷಿ ಆಗ್ತಾಯಿದೆ. ಇದು ಪ್ರಭು ಶ್ರೀರಾಮಚಂದ್ರ ಮತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದನೇ ಇದೆಲ್ಲ ಸಾಧ್ಯವಾಗಿರೋದು ಅಂತ. ಓಕೆ, ಎಷ್ಟೊಂದೆಲ್ಲ ಹಾಡುಗಳನ್ನ ಹಾಡಿರ್ತೀರಿ, ಆದರೆ ಈ ಹಾಡು ಪರ್ಟಿಕ್ಯುಲರ್ ಆಗಿ 43 ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿದೆ. ಒಂದು ಕಡೆಯಲ್ಲಿ ವ್ಯೂಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಖುಷಿ ಕೊಡ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚು ಖುಷಿ ಕೊಡೋ ವಿಷಯ ಅಲ್ವಾ ಇದು, ಅಲ್ಲಿ ಪ್ರಸಾರ ಆಗುತ್ತೆ ಈ ಹಾಡು ಅನ್ನೋದು? ಹೌದು ಮೇಡಮ್, ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ. ನನಗೆ ಆ್ಯಕ್ಚುಲಿ ನಂಬಕ್ಕೆ ಆಗಲಿಲ್ಲ ಹೇಳಿದಾಗ ಈ ಸಾಂಗು ಸೆಲೆಕ್ಟ್ ಆಗಿದೆ ಅಂತ. ಒಂದು ಕಡೆ ಇದು ನಮ್ಮ ಕನ್ನಡ ಗೀತೆ ಅಲ್ಲಿ ಅಯೋಧ್ಯ ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರಚಾರವಾಗ್ತಿದೆ ಅಂತ ನನಗೆ ಒಂದು ತುಂಬ ಖುಷಿ. ಇನ್ನೊಂದು ಅದರಲ್ಲಿ ನನ್ನ ಸಾಂಗೇ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಅದು ಇನ್ನೂ ಸಂತೋಷವಾದ ಮಾತದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆ ಯಾರು ಹೇಳಿದ್ರು ಫಸ್ಟು ಈ ಸಾಂಗ್ ಸೆಲೆಕ್ಟ್ ಆಗಿದೆ, ಅದರಲ್ಲೂ ನೀವು ಹಾಡಿರುವಂತಹ ಈ ಹಾಡೇ ಸೆಲೆಕ್ಟ್ ಆಗಿದೆ ಅಂತ? ಆ್ಯಕ್ಚುಲಿ ನಮ್ಮ ಅಪ್ಪನ ಫ್ರೆಂಡ್ ಫೋನ್ ಮಾಡಿದ್ರು, ಅವರು ಹೇಳಿದ್ರು ಈ ಸಾಂಗ್ ಸೆಲೆಕ್ಟ್ ಆಗಿದೆ ಅಂತ. ಓಕೆ, ಗಜಾನನ ಶರ್ಮಾ ಅವರು ನಿಮ್ಮ ಜೊತೆಗೆ ಮಾತನಾಡಿದ್ರ ಈ ಹಾಡಿನ ಒಂದು ಸೆಲೆಕ್ಷನ್ ಆಗಿದೆ ಅಂತ? ಅವರು ಕೂಡ ಖುಷಿಯನ್ನು ಹಂಚಿಕೊಂಡ್ರು 3-4 ದಿನಗಳ ಹಿಂದಷ್ಟೇ ಗೊತ್ತಾಗಿದ ತಕ್ಷಣ. ನಮ್ಮ ಕನ್ನಡದ ಹಾಡು ಇವತ್ತಲ್ಲ ಇನ್ಯಾವತ್ತೇ ಪ್ರಸಾರ ಆದರೂ ನನಗೆ ಖುಷಿನೇ ಅಂತ ಹೇಳಿದರು. ಪರ್ಟಿಕ್ಯುಲರ್ ಅವತ್ತೇ ಪ್ರಸಾರ ಆಗ್ತಿರೋದ್ರ ಬಗ್ಗೆ ಏನಾದರೂ ಮಾತನಾಡಿದ್ರಾ? ಡಾಕ್ಟರ್ ಗಜಾನನ ಶರ್ಮಾ ಅವರು ಫೋನ್ ಮಾಡಿದರು. ಅವ್ರನ್ನ ಭೇಟಿ ಆಗೋದು ಇದೆ ಈ 22ನೇ ತಾರೀಕು. ಸೊ ಅವಾಗ ನಾವು ಮಾತಾಡ್ತೀವಿ. ಸೊ 4 ವರ್ಷಗಳ ಹಿಂದೆ ಹಾಡಿದ್ದು ಅಂತ ನಾನು ಕೇಳ್ಪಟ್ಟೆ. ಹೇಗೆ ಈ ಹಾಡನ್ನ ಆಡಬೇಕು ಅಂತ ಆಯ್ಕೆ ಮಾಡಿಕೊಂಡದ್ದು ಮತ್ತು ಇದೇ ರೀತಿಯಲ್ಲಿ ನಾನು ಹಾಡಬೇಕು ಅಂತ ಅದಕ್ಕೆ ಪಟ್ಟಂತಹ ಒಂದಷ್ಟು ಎಫರ್ಟ್ಸ್ ಬಗ್ಗೆ ತಿಳಿಸ್ಬೋದಾ? ಹಾಂ, ಆ ದಿನ ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಯೂನಿವರ್ಸಿಟಿಲಿದ್ದೆ ಜರ್ಮನಿಲಿ. ನಮ್ಮ ಡ್ಯಾಡಿ ಅವ್ರದ್ದು ಕಾಲ್ ಬರ್ತಾಯಿತ್ತು ವಾಟ್ಸಪ್ಪಲ್ಲಿ. ಸೊ ಇಷ್ಟೊತ್ತಿಗೆ ಯೂಶ್ವಲಿ ಮಾಡಲ್ವಲ್ಲ ಅಂತ ಹೇಳಿ ನಾನು ವಾಟ್ಸಪ್ ನೋಡಿದ್ರೆ ಡ್ಯಾಡಿ ಹೇಳಿದ್ರು ನನಗೆ ಒಂದು ಲಿರಿಕ್ಸ್ ಕಳಿಸಿದ್ದೀನಿ, ಇಮಿಡಿಯೇಟಾಗಿ ಅದನ್ನು ನೋಡಿಬಿಟ್ಟು ನನಗೆ ಫೋನ್ ಮಾಡು ಅಂತ ಹೇಳಿದ್ರು. ಸೊ ಅದು ಲಿರಿಕ್ಸ್ ಓದಿದ ತಕ್ಷಣ ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ರೆ ಹೇಳಿದ್ರು ಈ ಹಾಡು ನಂಗೆ ಮನಸ್ಸಿಗೆ ತುಂಬ ಟಚ್ ಆಗಿದೆ. ಸೊ ಪ್ಲೀಸ್ ನನಗೋಸ್ಕರ ಈ ಹಾಡು ನೀನು ಹಾಡಲೇಬೇಕು, ಇವತ್ತೇ ಹಾಡಬೇಕು ಅಂತಂದರು. ಸೊ ಮನೆಗೆ ಹೋಗಿದ ತಕ್ಷಣ ಅದು ಲಿರಿಕ್ಸ್ ಸಾಹಿತ್ಯ ನಾನು ಓದ್ತಾ ಇದ್ದಂಗೆ ಹಾಗೆ ಕಣ್ಣಲ್ಲಿ ತುಂಬ ನೀರು ಬಂತು. ಸಾಹಿತ್ಯ ಅಷ್ಟು ಡೀಪ್ ಆಗಿತ್ತು. ಸೊ ಆವಾಗ ನಾನು ರಾಮನ ಹತ್ರ ಹೋಗಿ ನನಗೆ ಒಂದು ಶಕ್ತಿ ಕೊಡು ಈ ಹಾಡು ಹಾಡೋಕ್ಕೆ, ಒಂದು ಈ ಹಾಡು ಕೇಳಿದ್ದು 2-3 ಜನಕ್ಕೆ ಅಟ್ಲೀಸ್ಟ್ ಒಂದು ನೆಮ್ಮದಿ ತಲುಪಬೇಕು ಅಂತ ಕೇಳಿಕೊಂಡು ಅವತ್ತಿನ ದಿನಾನೇ ರೆಕಾರ್ಡ್ ಮಾಡಿದೆ. ಆಮೇಲೆ ಇನ್ನೊಂದು ಆಶ್ಚರ್ಯದ ಏನು ಅಂತಂದರೆ ನನ್ನ ಹಸ್ಬೆಂಡ್ ಅವ್ರಿಗೆ ಕನ್ನಡ ಬರೋಲ್ಲ, ಆದ್ರೂ ಈ ಹಾಡು ಹಂಗೆ ಹಾಡ್ತಾ ಇದ್ದಂಗೆ ಇಮಿಡಿಯೇಟಾಗಿ ಅವ್ರಿಗೂ ತುಂಬ ಅದು ನೆಮ್ಮದಿ ತಲುಪ್ತು. ಸೊ ಇಮಿಡಿಯೇಟಾಗಿ ಅವತ್ತೇ ನಾವು ರೆಕಾರ್ಡ್ ಮಾಡಿ ನೆಕ್ಸ್ಟ್ ಡೇನೇ ಶೂಟ್ ಮಾಡಿ ರಿಲೀಸ್ ಮಾಡಿದ್ವಿ ಸಾಂಗು. ಅಂದರೆ ಫಸ್ಟ್ ಕೇಳುಗರೆ ನಿಮ್ಮ ಹಸ್ಬೆಂಡ್ ಹಾಗಾದರೆ? ಹೌದು, ಫಸ್ಟೇ ಅವರು. ಓಕೆ, ಸೊ ಅಯೋಧ್ಯೆಗೆ ಹೋಗೋದಕ್ಕೆ ನಿಮಗೇನಾದರೂ ಆಮಂತ್ರಣ ಬಂದಿದೆಯಾ ಅಥವಾ ಯಾವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ?
ಆಮಂತ್ರಣ ಬಂದಿದೆ, 22ನೇ ತಾರೀಕಲ್ಲಿ ಹೋಗೋಕ್ಕೆ ಬಂದಿದೆ. ವಿಷ್ಣು ಪ್ರಸಾದ್ ಅವರು ಆಮಂತ್ರಣ ಕೊಟ್ಟಿದ್ದಾರೆ, ಬಟ್ ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಹೋಗ್ತಿದ್ದೀವಾ ಅಂತ. ಸೊ ಆ ದಿನ ಹೋಗಿ ಅಲ್ಲೇ ನಿಮ್ಮ ಹಾಡನ್ನು ಕೇಳಬೇಕಾದ್ರೆ ಆ ವೈಬ್ರೇಷನ್ನೇ ಬೇರೆ ಬಿಡಿ. ಹಾಗಾದರೆ ಹೋಗ್ತಿದ್ದೀರಿ ಅನ್ನೋದೇ ಕನ್ಫರ್ಮ್ ಆದರೆ. ಹೌದು ಹೌದು, ಅದನ್ನು ಸೌಭಾಗ್ಯ. ಹೌದು, ಅದು ಸೌಭಾಗ್ಯ, ಇದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ಎಕ್ಸಾಕ್ಟ್ಲಿ. ಸೊ ಒಂದೆರಡು ಸಾಲ ಹಾಡ್ಬೋದಾ, ನಾವು ಈಗ ಕೇಳಿಸ್ಕೋಬೋದಾ? ಡೆಫಿನೆಟ್ಲಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಋಥ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಗತಿ ನೀನೆ ಮತಿ ನೀನೆ ದ್ಯುತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣನಿ ಪ್ರಕಟನಿ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮನಿ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮನಿ ರಾಮ. ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಓಕೆ, ಸುಪ್ರಭಾ ಅವರೇ, ಈ ಹಾಡನ್ನು ಹಾಡಬೇಕಾದ್ರೆ ತಂದೆಯವರು ನಂಗೆ ಇದನ್ನು ಕಳಿಸ್ಕೊಟ್ಟು ಅವ್ರು ಕೇಳಿದ್ರು, ಅದಕ್ಕೋಸ್ಕರ ಹಾಡ್ತಾ ಇದ್ದೆ ಅಂತ ಅಂದ್ಕೊಂಡು ಹಾಡಿದ್ರಿ. ಬಟ್ ಆ ಸಾಲುಗಳನ್ನ ಕೇಳಿದಾಗ ನಿಮ್ಮ ಭಾವನೆಗಳು ಯಾವ ರೀತಿಯಾಗಿ ವ್ಯಕ್ತ ಆಯಿತು? ಆ ಹಾಡನ್ನು ಕೇಳಿದ ತಕ್ಷಣ ನಿಮ್ಮ ತಂದೆಯವರು ಏನು ಹೇಳಿದ್ರು? ಅದು ಸಾಲುಗಳನ್ನ ಕೇಳಿದಾಗ ನನಗನ್ನಿಸ್ತು ನಾನು ಈ ಲೋಕದಲ್ಲಿಲ್ಲ, ಬೇರೆ ಯಾವುದೋ ಲೋಕದಲ್ಲಿದ್ದೀನಿ. ಆ ಲೋಕ ಕಂಪ್ಲೀಟ್ ಫುಲ್ಲು ರಾಮಂದೇ ಲೋಕ ಅನ್ನೋ ಥರ ಅನಿಸ್ತು. ಕಣ್ಣಿಂದ ನೀರೇ ಅದು ಸ್ಟಾಪ್ ಆಗ್ತಿರ್ಲಿಲ್ಲ, ಆ ಥರ ಇದೆ ಲಿರಿಕ್ಸು. ಸೊ ವಿ ಶುಡ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ಡಾಕ್ಟರ್ ಗಜಾನನ ಶರ್ಮಾ ಅವರು ಇಂಥ ಸಾಹಿತ್ಯ ನಮಗೆ ಕೊಟ್ಟಿರೋದಕ್ಕೆ. ಯಾತಕ್ಕೆ ಅಂತಂದರೆ, ಒಂದು ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ನನ್ನ ಹತ್ರ ಎಷ್ಟು ಜನ ಪೇರೆಂಟ್ಸ್ ಬರ್ತಾರೆ, 2 months old 3 months old ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾಗಿದ್ದವ್ರು ಎಲ್ಲರಿಗೂ ಈ ಹಾಡು ಮನಸ್ಸು ಮುಟ್ಟಿದೆ. ನಾನು ಯೂಟ್ಯೂಬ್ ಕಮೆಂಟ್ಸಲ್ಲಿ ನೀವು ನೋಡಿದ್ರೆ ಎಲ್ಲರೂ ಏನು ಬರೆದಿದ್ದಾರೆ ಅಂತ, ಮಕ್ಕಳು ಈ ಹಾಡು ಕೇಳದೆ ಮಲಗಲ್ಲ ಅಂತ ಬರೆದಿದ್ದಾರೆ. ಸೊ ಎಲ್ಲರಿಗೂ ಇಷ್ಟು ಈ ಹಾಡು ಮನಸ್ಸು ಮುಟ್ಟಬೇಕು ಅಂದಮೇಲೆ, ಎಲ್ಲರಿಗೂ ಖುಷಿಯಾಗಲಿ ದುಃಖ ಆಗಲಿ ಯಾವುದೇ ಒಂದು ಭಾವನೆಯಲ್ಲಿದ್ದರೂ ಈ ಹಾಡು ಒಂಥರ ನೆಮ್ಮದಿ ಕೊಡುತ್ತೆ. ಈ ಥರ ಸಾಹಿತ್ಯ ಕೊಟ್ಟಿರೋದು ಅವ್ರಿಗೋಸ್ಕರ ನಮ್ದು ಯಾವಾಗಲೂ ವಿ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಮ್ ಫಾರ್ ಗಿವಿಂಗ್ ಅಸ್ ಸಚ್ ಎ ಸಾಂಗ್ ಅಂತ ಹೇಳ್ತೀನಿ. ಸೊ ನಮ್ಮಪ್ಪ ಆ್ಯಕ್ಚುಲಿ ಈ ಸಾಂಗ್ನ ಕೇಳಿ ನಮ್ಮಪ್ಪ ಅತ್ತೆ ಬಿಟ್ಟು ಇಮಿಡಿಯೇಟಾಗಿ ನಾನು ಹೇಳ್ದಂಗೆ ನನಗೆ ಫೋನ್ ಮಾಡಿ ಹೇಳಿದಾಗ, ನಮ್ಮಪ್ಪ ಇಷ್ಟು ಭಾವುಕರಾಗಿದ್ದಾರಲ್ಲ, ಯಾವ ಥರ ಇರ್ಬೋದು ಈ ಸಾಂಗ್ ಅಂತ ಹೇಳಿ ನಾನು ಹಾಡಲೇಬೇಕು ಅಂತ ಹೇಳಿ ಅವತ್ತಿನ ದಿನವೇ ನಾನು ರೆಕಾರ್ಡ್ ಮಾಡಿದ್ದು.
ಬಟ್ ರೆಕಾರ್ಡ್ ಮಾಡಬೇಕಾದ್ರೂ ಅಷ್ಟೇ ಅದು ತುಂಬ ತುಂಬ ಎಮೋಷನ್ಸು ಆ ಸಾಂಗ್ ಹಾಗೆ ಕೇಳ್ತಾ ಇದ್ದಂಗೆ ಈ 4 ವರ್ಷ ಆಯಿತು, ಎಷ್ಟು ಸಲ ಆ ಹಾಡು ಕೇಳಿದ್ರು ಮೊದಲನೇ ಸಲ ಕೇಳ್ದಂಗೆ ಅನಿಸುತ್ತೆ. ಅದೇ ಅದೇ ನೆಮ್ಮದಿ, ಅದೇ ಸುಖ ಈ ಹಾಡಲ್ಲಿ. ನೀವು ಹೇಳ್ತಾ ಇದ್ರಿ ಅಂದರೆ ಈ ಸಾಲುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳಿದೇ ಇರುವಂತಹ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇದನ್ನು ಆ ಒಂದು ಹಾಡನ್ನ ಕೇಳ್ಕೊಳ್ತಾ ಎಂಜಾಯ್ ಮಾಡ್ತಾರೆ, ಆ ಫೀಲ್ಗೆ ಹೋಗ್ತಾರೆ ಅಂತ. ಅದು ನಿಜವಾಗ್ಲೂ ಹೌದು. ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ತಾಳ ಹಾಕುತ್ತವೆ, ಅವಕ್ಕೆ ಮ್ಯೂಸಿಕ್ ಅಷ್ಟೇ ಕೇಳಿಸ್ತಾ ಇರುತ್ತೆ, ರಾಮ ರಾಮ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಮ್ಮನೆ ಪಾಪು ಕೂಡ ಹಾಗೇನೆ ತಾಳ ಹಾಕ್ತಾ ರಾಮ ರಾಮ ಅಂತ ಹೇಳುತ್ತೆ. ಸೊ ಈ ಹಾಡನ್ನ ಪ್ರತಿಯೊಬ್ಬರು ಕೂಡ ಕೇಳಿದ್ದಾರೆ, ಇಂಥವ್ರು ಕೇಳಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಈಗ ಅದು ಒಂದು ರೀತಿ ಇನ್ನೊಂದು ಸಾರ್ಥಕತೆಯ ಮೂಡಿಗೆ ಹೋಗ್ತಾ ಇದೆ ಈ ಪ್ರಾಣ ಪ್ರತಿಷ್ಠಾಪನೆಯ ದಿನ ಅಯೋಧ್ಯೆಯಲ್ಲಿ ಪ್ರಸಾರ ಆಗೋ ಮೂಲಕವಾಗಿ. ಸೊ ನೀವು ಹೇಳ್ತಾ ಇದ್ರಿ ತಂದೆ ಇದನ್ನು ನೋಡಿ ಬಹಳ ಖುಷಿಯಾದರು ಅಂತ. ಅಂದರೆ ಫಸ್ಟ್ ರೆಕಾರ್ಡ್ ಮಾಡಿ ಅದೇ ಫೈನಲ್ ಆಯಿತಾ, ಅಥವಾ ಮತ್ತೆ ಮತ್ತೆ ರೆಕಾರ್ಡ್ ಮಾಡಬೇಕು, ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಇನ್ನೂ ಅದಕ್ಕೆ ಜೀವ ತುಂಬೋದಿತ್ತು ಅಂತೇನಾದರೂ ಅನ್ನಿಸೋ ಭಾವನೆ ಇತ್ತಾ ನಿಮ್ಮಲ್ಲಿ? ಇಲ್ಲ ಮೇಡಮ್, ಆ್ಯಕ್ಚುಲಿ ಫಸ್ಟ್ ಟೇಕೆ ನಾನು ಅಂದರೆ ಆ ಸಾಂಗ್ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ಆ ಸಾಂಗ್ಗೆ ಇದೊಂದು ಮ್ಯೂಸಿಕ್ ಬೇಕು, ಎಂಥ ಮ್ಯೂಸಿಕ್ ಬೇಕು ಅಂದರೆ ತುಂಬ ಅದು ಸೋಲ್ಫುಲ್ ಆಗಿರಬೇಕು ಮ್ಯೂಸಿಕ್ಕು. ಬಟ್ ಆದರೆ ಹಾಗೆ ನಮ್ಮ ಯಂಗ್ಸ್ಟರ್ಸು, ನಮ್ಮ ಯಂಗ್ ಜನ್ರೇಷನ್ಗೆ ಅದು ಕ್ಯಾಚ್ ಆಗೋ ಥರ ಇರಬೇಕು, ಸ್ವಲ್ಪ ಬೀಟ್ಸು ಆ ಥರ ಇರಬೇಕು ಮ್ಯೂಸಿಕ್ಕು. ಟ್ರೆಡಿಷ್ನಲ್ ಮ್ಯೂಸಿಕ್ಕಿಂತ ಸ್ವಲ್ಪ ಬೇರೆ ಥರ ಮಾಡೋಣ. ಸೊ ಎಲ್ಲರೂ ಅಂದರೆ ಬೇಸಿಕಲಿ ನಮ್ಮ ಜನ್ರೇಷನ್ನು ಇದಕ್ಕೆ ರಿಲೇಟ್ ಮಾಡ್ಕೋಬೇಕು, ಆ ಥರ ಯಾವುದಾದ್ರೂ ಒಂದು ಮಾಡಿಕೊಡು ಅಂತ ಹೇಳಿದ್ದಕ್ಕೆ ನಾನು ಹಾಡಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಕಳಿಸಿ ಅವರು ಹಿಂದಿಯವರು ಆ್ಯಕ್ಚುಲಿ ಅವ್ರಿಗೂ ಎಷ್ಟು ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ಅವರು ಅದರದ್ದು ಮ್ಯೂಸಿಕ್ ಪ್ರಿಪೇರ್ ಮಾಡಿ ನನಗೆ ಕಳಿಸಿ 2 ಟೇಕ್ ನನಗೆ ಅಪ್ಕ ಇರೋಂಗೆ 2 ಟೇಕ್ ಈ ಸಾಂಗ್ದು ನಾವು ತೊಗೊಂಡಿದ್ದು. ಆಮೇಲೆ ವಿಡಿಯೋನೂ ಅಷ್ಟೇ ಒಂದು ಟೇಕಲ್ಲಿ ಫೈನಲ್ ಆಯಿತು. ವೆರಿ ನೈಸ್.